ಕಂತ್ರಿ ಮಳ್ಳಿ ನನ್ನ ಸೊಸೆ, ಮಳ್ಳಿ ಮಳ್ಳಿ ಮಿಂಚುಳ್ಳಿ ಸೊಸೆ ನನ್ನ ಸೊಸೆ, ಕಂತ್ರಿ ಬಡ್ಡಿ. ಅಲ್ಲ ಅವಳಿಗೆ ನೀವು ಧೈರ್ಯ ಬೇಡ ಅವಳಿಗಂತೂ ನೋಡವೆ, ಕಂತ್ರಿ ಬಡ್ಡಿ ಅವಳಿಗೆ. ಇಷ್ಟು ದಿನ ನನ್ನ ಮಗ ದುಡಿತಿರಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾರೆ ಅಂತನ್ನುವೆ ಅಂತಿರಲಿಲ್ಲ. ನಾನು ನನ್ನ ಮಗನ ಬೀದಿ ಸುತ್ತಿ ಕಷ್ಟಪಟ್ಬಿಟ್ಟು ಏನೇನೋ ಮಾಡಿ ಒದ್ದಾಡ್ತಾ ಇದ್ದೆ. ಆದರೆ ಇವಾಗ ನೋಡಿದ್ರೆ ಕಂತ್ರಿ ಬಡ್ಡಿ. ಎಂಥ ಕಂತ್ರಿ ಬಡ್ಡಿ ಇರಬೇಡ ಇವಳು. ನನ್ನ ಮಗ ದುಡಿಯೋಕೆ ಶುರು ಮಾಡ್ಕೊಂಡವನೇ, ನನ್ನ ಮಗ ಕೆಲ್ಸಕ್ಕೆ ಸೇರ್ಕೊಂಡವನೇ, ಸಂಬಳ ಬರ್ತದೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಮನೆಗೆ ಮಾಡಿಕೊಂಡವಳೆ ಕಂತ್ರಿ. ಯಾಕೆ ದುಡ್ಡು ಇಲ್ದಿದ್ದಾಗ ನನ್ನ ಮಗ ಬೇಕಿರಲಿಲ್ಲ, ದುಡ್ಡು ಇವಾಗ ದುಡಿತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗ ಬೇಕಾಯ್ತಾ? ಎಂಥ ದರಿದ್ರದೊಳಿರ್ಬೇಡ ನನ್ನ ಸೊಸೆ. ಲೇ ಇವಳಿಗೆ ನಿಯತ್ತಾಗಿರೋದೇನಿಲ್ಲ ಬಿಡು, ಇವಳಿಗೆ ನಿಯತ್ತಾಗಿರೋ ಬುದ್ಧಿ ಅನ್ನೋದೇನೇ ಇಲ್ಲ. ಅದು ಹೆಂಗೆ ನನ್ನ ಮಗನ ಇರಿಸ್ಕೊಂಬಿಟ್ಲವಳು, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟವಳೆ. ನನ್ನ ಮಗ ಅಷ್ಟೇ ಅವಳು ಮಾತು ಕಟ್ಕೊಂಬಿಟ್ಟು ನನ್ನೇ ಬಿಟ್ಬಿಟ್ಟ. ನಾನೆಲ್ಲ ಇವಾಗ ಅಂತ ಮಾಡಲ್ಲ ನೋಡು, ಇವಾಗ ಏನು ಮಾಡ್ತೀನಿ ಅಂತ. ನನ್ನ ಮಗ ಇಷ್ಟು ದಿನ ನನ್ನ ಜೊತೆ ಅವನೇ, ಕಷ್ಟ ಸುಖಕ್ಕೆಲ್ಲ ನನ್ನ ಜೊತೆಯಾಗಿದ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಹೇಳು? ನನ್ನ ಮಗ ಭಾಳ ಅವನೇ, ಎಂಡ್ರು ಸೆರಗಿಡ್ಕೊಂಡು ಹೋಗೋಕ್ಕೆ ಎಲ್ಲ ಗಂಡಸ್ರು ಥರನೇ ನನ್ನ ಮಗನು ಅಂತ ನಿರೂಪಿಸ್ಬಿಟ್ಟ. ಲೇ ಲಕ್ಷ್ಮೋ, ಲೇ ಲಕ್ಷ್ಮೋ, ಲೇ ಲಕ್ಷ್ಮೋ, ಏನೇ ನನ್ನ ಮಗನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವಾಗ ಚೆನ್ನಾಗಿ ದುಡಿತಾವ ನನ್ನ ಮಗ ಅಂತೇಳ್ಬಿಟ್ಟು ನಮ್ಮ ಮಗನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವಾಗ ಮನೆಯಾಗ ಮಡಿಕೊಂಡಿದ್ದೀಗೇನೆ ನೀನು ಬಿಕ್ರಿ? ಯಾಕೆ ಇಷ್ಟು ದಿನ ಮತ್ತೆ ನನ್ನ ಮಗ ದುಡಿತಿರಲಿಲ್ಲ, ಬೀದಿ ಅಲಿತಿದ್ದ ಅಂತ ಹೇಳ್ಬಿಟ್ಟು ನನ್ನ ಮಗನ ಈಚೆ ಕಡೆಗೆ ಹಾಕಿದ್ದೆ. ಇವಾಗ ನನ್ನ ಮಗ ಸಂದಾಗಿ ದುಡಿತಾವನೆ, ನನ್ನ ಮಗಂಗೆ ಹೆಂಗೋ ಇವಾಗ ಎಲ್ಲ ದುಡಿಮೆ ಗಿಡ್ಮೆ ಎಲ್ಲನೂ ಚೆನ್ನಾಗಿ ಗೊತ್ತಲ್ವಾ ದುಡಿತಾವನೆ ಅಂತ ಹೇಳ್ಬಿಟ್ಟು ಇವಾಗ ಇಲ್ದಿರ ಆಟ ಎಲ್ಲ ಆಡ್ತಿದೀಯೇನೆ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟ ನೀನು ಆಟ ಏನು ಅಂತ ಹೇಳ್ಬಿಟ್ಟು. ಯಾಕೆ ಇಷ್ಟು ದಿನ ದುಡಿತಿದ್ದಾಗ ಯಾಕೆ ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕೊಂಡಿಲ್ಲ, ಇವಾಗ ಯಾಕೆ ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕೊಂಡಿದ್ದೀಗ ನೀನು? ದುಡ್ಡು ನೀನು ಬರೀ ಕುಂತ್ರು ನಿಂತರು ನಿಂಗೆ ತಲೆಯಲ್ಲನ್ವೇ ದುಡ್ಡಾಗೇನೇ ತುಂಬೋಗ್ಬಿಟ್ಟೈತಲ್ವ ನಿಂಗೆ? ಕುಂತ್ರು ನಿಂತರು ನಿಂಗೆ ದುಡ್ಡಿನ ಚಿಂತೆನೇ ಅಲ್ವ ನಿನಗೆ? ಮಳ್ಳಿ ನನಗೆ ಗೊತ್ತು ತಕಳೆ ನಿಂಗೆ ದುಡ್ಡು ಎಷ್ಟು ಇದು ಅಂತ ಹೇಳ್ಬಿಟ್ಟು ಸಾಯ್ತಾಳೆ ದುಡ್ಡು ಅಂತ. ನಿನ್ನಂತೊಳಿರೋದ್ರಿಂದನೇ ಇವತ್ತು ಊರಿಗೆ ಮಳೆ ಬೆಳೆ ಸರಿಯಾಗಿ ಆಯ್ತಿಲ್ಲ ನೋಡಿ. ನನ್ನ ಬಗ್ಗೆ ಗೊತ್ತಿಲ್ಲದಂಗೆ ಏನು ಮಾತಾಡಬೇಡಿ, ಸುಮ್ಮನೆ ಕೆಣಿಕಣ್ ಅಂತ ಜಗಳಕ್ಕೆ ಬಂದ್ರು ನನ್ನ ದೇವ್ರನೇ ಕೇಳ್ತಿದ್ದೀನಿ. ನಂತ ಕೆಣಿಕಣ್ ಮಾತ್ರ ಜಗಳಕ್ಕೆ ಬರಬೇಡಿ. ಜಗಳಕ್ಕೆ ಬಂದರೆ ನಿಮ್ಗೆ ಗ್ರಾಚಾರ ಸರಿ ಇರೋಕ್ಕಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನಂತೂ. ಜಗಳಕ್ಕೆ ಬಂದ್ಬಿಟ್ರೆ ನೋಡಿ, ನಾನು ಯಾವತ್ತೂ ನಿಮ್ಮ ಮಗನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನಾನು ಆರ್ತಿ ಎತ್ಬಿಟ್ಟೆ ನೀರು ಮಾಡು ಅನ್ಲಿಲ್ಲ. ಅವ್ನು ಕಷ್ಟದಾಗ ಬಿದ್ದಿದ್ದ, ಅದಕ್ಕೆ ನಾನು ಸರಿ ಬಾ ಅಂದೆ ಬಂದ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಯಾಕೆ ಇಷ್ಟು ದಿನ ಕಷ್ಟದಾಗಿರ್ಲಿಲ್ವಾ, ಇವಾಗ ಮಾತ್ರ ನೀ ಕಷ್ಟದಾಗವನ? ಓಹೋ ಏನು ದುಡಿಯೋಕೆ ಶುರು ಮಾಡಿದ ತಕ್ಷಣ ನನ್ನ ಮಗ ಏನೋ ನಿಂಗೆ ಸೀರೆ ಎಲ್ಲ ಗಿಫ್ಟ್ ಕೊಟ್ಬಿಟ್ನಂತೆ. ಯಾಕೆ ನನಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟ ನೀನು? ನನಗೆ ಎಲ್ಲ ಗೊತ್ತಾಯ್ತದೆ, ಕುಂತಿದ್ದ ಜಾಗದಾಗ ಏನೇ ನಮಗೂ ಹೇಳೋರವ್ರೆ ನೀನು ಏನೇನು ಮಾಡ್ತಿದ್ಯಾ ಏನೇನು ಬಿಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಮಗೂ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಯ್ತೈತೆ. ಗೊತ್ತು ಬಿಡು. ಅಯ್ಯೋ ಬೀಗ್ರೆ, ಮಗ ಸೊಸೆ ಒಂದಾದ್ರೆ ಖುಷಿ ಪಡ್ಬೇಕು, ಅದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಜೋರಾಗಿ ಜಗಳ ಮಾಡಿರ ನೀವು? ಮಗ ಸೊಸೆ ಇಬ್ರು ಈಗ ಹಿಂಗೆ ಎಲ್ಲನೂ ಖುಷಿಯಾಗಿ ಇದು ಮಾಡ್ಕೊಂಡವ್ರೆ ಅಂತ ನೀವು ಖುಷಿ ಪಡೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಇದು ಮಾಡಿರ ನೀವು? ನೋಡಿ ಈಗ ಅದೆಲ್ಲ ಬುಟ್ಟಾಕಿ ನೀವು ಸುಮ್ಕೇನಿ ಎಲ್ಲ ಬುಟ್ಟಾಕ್ಬಿಟ್ಟು ನನ್ನ ಮಾತು ಕೇಳಿ ನೀವು ಸುಮ್ಕೇನಿಯ ಮಗ ಸೊಸೆ ಒಂದಾಗೋರ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡಿ. ಮಗ ಸೊಸೆ ಒಂದಾದ್ರೆ ನನಗೇನು ಲಾಭ? ನನಗೇನಾರು ಲಾಭಗಿ ಬೈದ್ರೆ ಹೇಳಿ, ನನಗೆ ಎಂಥ ಲಾಭನೂ ಇಲ್ಲ, ನಂಗೆ ನಷ್ಟನೇನಿಯ. ಇಷ್ಟು ದಿನ ನನ್ನ ಮಗ ಇದ್ದ ನನಗೆ ಹೆಂಗನು ಓಡ್ಕೊಳ್ಳೋನು, ಇವಾಗ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಸೇರ್ಕೊಂಡವನಿ. ಈಗ ನಾನು ಸಂದಕ್ಕೆ ನೋಡ್ಕೊತಾನೆ ಅಂತ ಅನ್ಕೊಂಡ್ರೆ ನಿನ್ನ ಮಗಳವಳೆಲ್ಲ ಮಿಟ್ಟುಗ್ಲಾಡಿ ಬುಟ್ಟಿಗೆ ಹಾಕೋಬಿಟ್ಲು ನನ್ನ ಮಗನ್ನ. ನಾಲ್ಗೆ ಐತಿ ಅಂತ ಹೇಳ್ಬಿಟ್ಟು ನಾಲ್ಗಿಗೆ ಬಂದಂಗೆ ಮಾತಾಡೋಕೆ ಬರಬೇಡಿ. ನಾಲ್ಗಿಗೆಲ್ಲ ಬಂದಂಗೆ ಸಿಕ್ದಂಗೆಲ್ಲ ನೀನು ಮಾತಾಡಬೇಡ ನನ್ನ ಬಗ್ಗೆ. ಈಗಲೇ ಹೇಳಿದ್ದೀನಿ, ನಾಲ್ಗೆ ಐತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಉದ್ದುದ್ದ ಮಾತಾಡೋದಲ್ಲ. ನನಗೂ ಬರ್ತದೆ ಉದ್ದುದ್ದ ಮಾತಾಡೋಕ್ಕೆ. ನೋಡು, ನನ್ನ ವಿಷಯಕ್ಕೆ ಬರಬೇಡ. ನಿನ್ನ ಮಗನು ನಾನು ನಿಮ್ಮನ್ನು ದೂರ ಮಾಡೋ ಅಂತ ಇದು ಮನಸ್ಥಿತಿ ನನಗಿಲ್ಲ. ನಿಂಗೆ ಅಷ್ಟೊಂದು ಇಷ್ಟ ಇದ್ದರೆ ನಿನ್ನ ಮಗ ಇಲ್ಲೇ ಅವನಿ ಒಳಗಡೆ ಸ್ನಾನ ಮಾಡ್ತಾವನಿ, ಬಂದ ತಕ್ಷಣ ನೀನು ಹೇಳ್ಬಿಟ್ಟು ನೀನು ನನಗೆ ಬೇಕು ಕಣಪ್ಪ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗು. ಬೇಡ ಅಂತಂದವ್ರು ಯಾರು? ಧಾರಾಳವಾಗಿ ಕರ್ಕೊಂಡೋಗು. ಓಹೋ, ನನ್ನ ಮಗನ ಬುಟ್ಟಿಗೆ ಹಾಕೋಬಿಟ್ಟು ಇವಾಗ ಈ ಆಟ ಆಡ್ತಿದ್ಯಾ? ನನ್ನ ಮಗನ ಹೆಂಗೋ ಬುಟ್ಟಿಗೆ ಹಾಕೊಂಬಿಟ್ಲು. ಇವಾಗ ಇನ್ನೇನಿದ್ರು ಅವ್ನಿಗೆ ಹೇಳ್ಕೊಟ್ಟಿರ್ತಾಳೆ ಬರಬೇಡ ಅಂತ, ಅದಕ್ಕೆ ನಾಟಕ ಎತ್ಕೊಂಡಿದ್ಯಾ. ನಂಗೆ ಗೊತ್ತಾಯ್ತು ಬಿಡು, ನನಗೆ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ನೋಡೆ, ನೀನೇ ನನ್ನ ಮಗನ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನಂತೂ ಗೊತ್ತಲ್ಲ ಮೊದಲೇನೆಯ, ನನಗೆ ಇವೆಲ್ಲ ಇಷ್ಟನ್ವೇ ಆಗೋಕ್ಕಿಲ್ಲ ನನಗೆ. ನೋಡು, ದಿನಗೆ ಸುಮ್ಕೆನೆಯ ಕಳಿಸ್ಕೊಟ್ಬಿಡು ನನ್ನ ಮಗನ್ನ. ದುಡಿತಾವನು ಇವಾಗ ಅಂತ ಮಡಿಕೊಳ್ಳೋದೆಲ್ಲ ಬಿಟ್ಬಿಡು. ಇಷ್ಟು ದಿನ ನಾವು ಕಷ್ಟಪಡ್ಬೇಕಾದ್ರೆ ಯಾವಳು ಬಂದಿರಲಿಲ್ಲ, ಈಗ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಅವಳು ಬರೋದೇನೆ ನೀಯ. ನೋಡಿ ಹೇಳಿದ್ನಲ್ಲ, ಬೇಕು ಅಂದರೆ ಕರ್ಕೊಂಡೋಗಿ.
ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಬೇಕಾ ಧಾರಾಳವಾಗಿ ಕರ್ಕೊಂಡು ಧಾರಾಳವಾಗಿ ಹೋಗಿ. ನಾನು ಯಾಕಪ್ಪ ಅಂತಲೂ ಕೇಳಲ್ಲ, ಏನಪ್ಪ ಅಂತಲೂ ಕೇಳಲ್ಲ. ನೀವುಂಟು, ನಿಮ್ಮ ಮಗ ಉಂಟು. ನನಗಿದ್ರ ಮ್ಯಾಲೆ ನನಗೆ ಏನು ಬೇಕಾಗಿಲ್ಲ. ನನಗೆ ಶಾನೆ ಕೆಲಸ ಐತೆ. ಸುಮ್ಮನೆ ಕುಂತ್ಕೊಂಡು ಇಲ್ಲಿ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲ. ನನಗೆ ಬೇಜಾನ್ ಕೆಲಸ ಐತೆ, ನಾನು ಒಯ್ತೀನಿ. ನೋಡ್ 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 ಮಳ್ಳಿ ಮಳ್ಳಿ ಮಂಚುಳಿ ಹೆಂಗ್ ಒಯ್ತಾವಳೆ ಅಂತ ಹೇಳ್ಬಿಟ್ಟು. ಲೇ ಮಳ್ಳಿ, ನಿನ್ನ ನಾಟಕ ಎಲ್ಲ ನನಗೆ ಗೊತ್ತಬಾರಲೇ ಮಳ್ಳಿ. ನೀನು ಆಡೋ ನಾಟಕ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅಂತಂದ್ರೆ ಏನು ಬಂದ್ಬಿಟ್ಲು ಇಲ್ಲಿ ಹೆಂಗ್ ಮಾಡ್ಕೊಂಡು ತೋರಿದ್ರದೋಳೆ. ಥೂ, ಇವಳು ಮಕ್ಕ ಮುಚ್ಚ ಎಲ್ಲ ನನ್ಗೆ ಮಗನ ಬುಟ್ಟಿಗೆ ಹಾಕೋಬಿಟ್ಟು ಇವಾಗ ಏನು ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಿರೋದು ನೋಡಿ. ನಾಟಕವ ಕಿತ್ತೋದು ಲೌಡಿ ನಾಟಕ ಮಾಡ್ತಾಳೆ ಅಂತಾಗೇನೇನಿಯ. ಬಿಗ್ರೆ ನೀವು ಇದು ಯಾಕೆ ಹಿಂಗೆ ಆಡಿದ್ರೆ ನೀವು? ಅಲ್ಲ, ಮಗ ಸೊಸೆ ಒಂದಾಕೊಂಡು ಚೆನ್ನಾಗಿರ್ಲಿ ಬಿಡಿ. ನಿಮ್ಗೆ ಏನಾರ ಕಷ್ಟ ಆಯ್ತಾ ಹೇಳಿ. ಆರಾಮಾಗಿ ಸಂದಕ್ಕಿರ್ಲಿ ಬಿಡಿ. ಸುಮ್ ಕುತ್ಕ. ಯಾಕೆ ಇವಾಗ ಮಗಳು ದುಡಿತಾವಳೆ, ಹಂಗೆ ಅಳಿಯನು ದುಡಿತಾವನೆ, ಇಬ್ರು ದುಡಿತಾವ್ರಲ್ಲ. ತಿಂದು ಆರಾಮಾಗಿ ಕುಂತ್ಕೊಂಡು ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀಗ. ನನ್ನ ಮಗನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಇಟ್ಕೊಬಿಟ್ಟು ಎಷ್ಟು ಆಟ ಆಡ್ತಿದ್ದೀರಾ ಅಂತ ಹೇಳಿದ್ರೆ, ಯಮ್ಮ ತಾಯಿ, ನಮ್ಗಂತೂ ಅಂತ ದರಿದ್ರ ಬುದ್ಧಿ ಇಲ್ಲ ಕಣವ. ನನ್ನ ಮಗಳು ದುಡಿಯೋದೇನಿ ನನಗೆ ಸಾಕು. ನನ್ನ ಮಗಳು ದುಡಿತಾಳಲ್ಲ, ಆ ಕಸಾಗೇನಿಗೆ ನಾನಂತೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತೀನಿ ಕಣವ. ನಂಗೆ ಇನ್ನೇನು ಬೇಡ ನನಗೆ. ಲೋ ಮಗ್ನೆ, ಇಷ್ಟು ದಿನ ನಿಂಗೆ ಅಮ್ಮ ಬೇಕಾಗಿತ್ತು ಕಷ್ಟ ಇದ್ದಾಗ. ಈಗ ಸುಖ ಬಂದ್ಬಿಡ್ತಲ್ಲ ನಿಂಗೆ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಕೆಲಸ ಸಿಕ್ಕಾಯ್ತಂದು ಸಂಬಳ ಬೇರೆ ದುಡಿಯಕ್ಕೆ ಶುರು ಮಾಡ್ಕೊಂಡಿದ್ದೀಗಲ್ಲ. ಅದಕ್ಕೆ ಇವಾಗ ನಿನಗೆ ನಾವು ಯಾರೂ ಬೇಡ ನಿಂಗೆ ಅಲ್ವೇನ್ಲ. ನಿಂಗೆ ಇವಾಗ ಏನಿದ್ರು ನಿನ್ನ ಎಂಡ್ರು ಬೇಕು. ಯಾಕೆ ನಾನು ಇವಾಗ ಬ್ಯಾಡವಾಗ ಹೋಗ್ಬಿಟ್ನಾ? ಇಷ್ಟು ದಿನ ಕಷ್ಟ ಇದ್ದಾಗ ಅಮ್ಮ 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 ಅಂತ ಹೇಳ್ಬಿಟ್ಟು ಹಿಂದಿಂದ ತಿರ್ಕೊಂಡು ಅಮ್ಮ ಅಮ್ಮಮ್ಮ ಅಂತ ಓಡಾಡ್ತಾ ಇದ್ದೆ. ಇವಾಗ ನೋಡಿದ್ರೆ ಹಿಂಗ. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಸುಮ್ಕೆ ಬಾ ನನ್ನ ಜೊತೆಯಾಗಿ. ಇಷ್ಟು ದಿನ ಕಷ್ಟದಾಗ ನಿನ್ನ ಜೊತೆಯಾಗಿದ್ದೆ ತಾನೇ. ಈಗ ಸುಖ ಬಂದಿದ ತಕ್ಷಣ, ಕೆಲಸ ಸಿಕ್ಕಿದ ತಕ್ಷಣ ಅಮ್ಮನ ಬಿಟ್ಬಿಟ್ಟು ಹೊಂಟೋಗ್ಬಿಡೋದೇನ್ಲ? ಬಾರ್ಲಾ ಅಮ್ಮ. ನೀನೇನು ನಾನು ನೆಮ್ಮದಿಯಾಗಿರಕ್ಕೆ ಬಿಡೋದೇ ಇಲ್ವಾ ನೀನು? ಅಮ್ಮ, ದಯವಿಟ್ಟು ನೀನು ಕೈ ಮುಗಿತೀನಿ ಕಣಮ್ಮ. ನಾನು ನೆಮ್ಮದಿಯಾಗಿರ್ಬೇಕು ಕಣಮ್ಮ. ದಯವಿಟ್ಟು ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಮ್ಮ. ತಾಯಿ, ನಮ್ಮವ್ವ ದೊಡ್ಡ ನಮಸ್ಕಾರ ನಿಂಗಂತೂ. ದಯವಿಟ್ಟು ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡು. ಎಲ್ಲನ ಒಂದು ಕಡೆ ನಾನು ಪಾಡು ನಾನು ನೆಮ್ಮದಿಯಾಗಿರ್ತೀನಿ ಅಂದರೆ ಆ ನೆಮ್ಮದಿಯಾಗಿರೋಕ್ಕೂ ಬಿಡೋಕ್ಕಿಲ್ವಲ್ಲಮ್ಮ. ನೀನು ಹಿಂಸೆ ಕೊಡ್ತಿದ್ದೀಗಲ್ಲಮ್ಮ ನೀನು. ನೀನು ನನ್ನ ತಾಯಿನೇನಮ್ಮ ನೀನು? ನನ್ನ ತಾಯಿ ಆಗಿದ್ರೆ ದಯವಿಟ್ಟು ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಮ್ಮ. ಅಯ್ಯೋ, ನಿನ್ ಕೈ ಹಾಕಿದ ಕಡೆ ಅಲ್ಲ, ನಿನ್ ಕಾಲಿಕ್ಕಿದ ಕಡೆ ಅಲ್ಲ, ಬರೀ ಜಗಳ ಮನಸ್ತಾಪ, ಬರೀ ಇದೇನೇನಿ ಆಗೋಗ್ಬಿಡ್ತು. ಅಯ್ಯೋ 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 ಅಯ್ಯೋ, ಹಂಗಂದ್ರೆ ಏನ್ಲ ಅರ್ಥ? ಹಂಗಾರೆ ನಿನ್ನ ಪ್ರಕಾರ ನಾನು ನಿನ್ನ ಜೀವನನ ಹಾಳು ಮಾಡಕ್ ಹುಟ್ಟಿದೀನಿ ಅಂತ ಅನ್ಕೊಂಡ್ಬಿಟ್ಟೆಲ್ಲ ನೀನು. ಇಷ್ಟ ದಿನ ಮತ್ತೆ ಅಮ್ಮ 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 ಅಂತ ಜೊತೆಗಿದ್ದೆ. ಅಮ್ಮ, ನಿನ್ ಜೊತೆಗಿದ್ದಿದ್ದಕ್ಕೇನೆ ನಾನು ಏನು ಉದ್ಧಾರ ಆಗ್ಲಿಲ್ಲ. ಈಗ ಬಿಟ್ಟಿದ್ದಕ್ಕೇನೆ ಯಾವುದೋ ಒಂದು ತುತ್ತು ಅನ್ನ ಹುಟ್ಟಿಸ್ಕೊಂಡು ಉಣ್ಣ ಅಂತ ಕೆಲಸನಾದ್ರೂ ಮಾಡ್ತಾ ಇವ್ನಿ. ದಯವಿಟ್ಟು ನನ್ನ ಬಿಟ್ಬಿಡು. ಬಿಗ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾವೆಲ್ಲ ಚಂದಕ್ಕಿರೋಣ. ನಾನು ಏನೋ ಒಂದು ಮಾತಾಡ್ತೀನಿ, ಇಬ್ರು ತಗೊಂಡ್ವೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಬೇಕಾಗಿಲ್ಲ, ನಾನೇನು ಸಮಾಧಾನ ಮಾಡ್ಕೊಳ್ಳೋದು ಬೇಕಾಗೇನೇ ಇಲ್ಲ. ಈ ಸಮಾಧಾನ ಎಲ್ಲನೂ ನನ್ನ ಮುಂದೆ ಬೇಕಾಗೂ ಇಲ್ಲ. ನಂಗೆ ಬ್ಯಾಡೂ ಬೇಡ ಈ ಸಮಾಧಾನ. ಯಾವುದೂ ನಂಗೆ ಅವಶ್ಯಕತೆನೂ ಇಲ್ಲ ಈ ಸಮಾಧಾನ. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗಂತೂ ಯಾರ ವಿಷಯನೂ ಬೇಡ. ನನ್ನ ಮಗ ನನಗೆ ಬೇಕಷ್ಟೇ. ಈಗ ನನ್ನ ಮಗ ದುಡಿತಾವನೆ, ನೀವು ದುಡಿಸ್ಕೊಂಡು ತಿನ್ನಕ್ಕೆ ಅಂತ ಈ ಮನೆಯಾಗಿದ್ದೀರಾ. ನನ್ನ ಮಗನ ಕಳಿಸ್ಕೊಟ್ಬಿಟ್ರೆ ನನ್ನ ಪಡಿ ನಾನು ಹೊಂಟೋಯ್ತೀನಿ ಅಷ್ಟೇ. ಏನಿಯ ಹೊಳಿ ಅಂದ್ರೆ ಏನು? ಹೊಳಿ ಅಂದ್ರೆ ಇದೆಲ್ಲನೂ ಯವ್ವ, ನನಗಂತೂ ಏನು ನಡೀತೈತೆ, ಏನು ಬಿಡ್ತದೆ ಅಂತ ಏನಿಯ ಗೊತ್ತಾಗಕ್ಕಿಲ್ಲ. ಇಷ್ಟು ದಿನ ನಮ್ಮ ಮಗಳಿಂದ ಯಾಕೆ ದೂರ ಇದ್ರಿ ಹೇಳಿ ಅಂದ್ರೆ ಅಂತ ಯಾವಾಗ ಕೇಳ್ತಿದ್ರಲ್ಲ ಅತ್ತೆ. ನೋಡಿ ಅತ್ತೆ, ನಮ್ಮ ಅಮ್ಮನೊಂದ್ಕಿತ ನೋಡ್ಕೊಬಿಡಿ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅಮ್ಮನಿಂದನೇ ನಾನು ದೂರ ಇದ್ದಿದ್ದು. ನಾನು ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ನೀವೇ ಹೇಳ್ಬಿಡಿ. ಏನು ಮಾಡೋಕ್ಕೋದ್ರು ಕಯ್ಯ ಅನ್ಕೊಂಡು ಎಲ್ಲ ಕೆಲಸ ಸೇರ್ಕೊಂಡಿದ್ದಾಗೆಲ್ಲ ಕಿತ್ತಾಕ್ಸ್ಕೊಂಡು ಕುಂತ್ಕೊತಿತ್ತು. ನಾನು ಇನ್ನೇನು ತಾನೇ ಮಾಡಲಿ ಹೇಳಿ ಅತ್ತೆ? ನನಗೂ ತಲೆ ಕೆಟ್ಟೋಗಿ ಬಿಟ್ಟು ಸಾಕಾಗೋಗ್ಬಿಟ್ಟೆ. ಏನಿಯ ನಾನು ಬಿಟ್ಟಿರೋದು ಏನಾರ ಮಾಡ್ಕೊಂಡು ಸಾಯಮ್ಮ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ಕೆಲ್ಸಕ್ಕೆ ಟೇಮ್ ಆಯ್ತದೆ, ನನಗೆ ಹೋಗ್ಲೇಬೇಕು ಅಷ್ಟೇ. ನೀನಿಯ ನಿಂತ್ಕೊಂಡ್ಲಾ ಹಳೆ ಬೇವರ್ಸಿನ ತಕೊಬಿಟ್ಟು ಬಂದು ನಿಂತ್ಕೊಳ್ಳ. ಹೋಯ್ತಿರೋದು ನೋಡಿ ಇವನು. ದೊಡ್ಡದಾಗಿ ಇವನೇನೋ ಇದು ಮಾಡ್ಬಿಟ್ಟವನೇ, ನಂಗೆ ದೊಡ್ಡದಾಗಿ ಹೆಂಗೆ ಓಡಾಯ್ತವನೆ ಅಂತ ಹೇಳ್ಬಿಟ್ಟು. ಅಯ್ಯೋ 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 ಅಯ್ಯೋ, ಇಂಥ ಮಕ್ಕಳು ಯಾಕೆ ಬೇಕು? ಇಲ್ಲಿ ಗಂಟ ಮಗ 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 ಅಂತ ನೋಡ್ಕೊಂಡಿದ್ದಕ್ಕೂ ಇವಾಗ ಎಂಥ ಗತಿ ಬಂದ್ಬಿಡ್ತು ನನಗಂತೂ. ಯಪ್ಪ ದೇವ್ರೇ, ಇಂಥ ಗತಿ ಯಾಕೆ ಬಂತು ನನಗೆ ಅಂತ ಹೇಳ್ಬಿಟ್ಟು. ನಾನಂತೂ ಇವಾಗ ಏನು ಮಾಡಲಿ ಅಂತಲೇ ಅರ್ಥ ಆಯ್ತಿಲ್ಲ. ಈ ನನ್ನ ಮಗ ನನ್ನ ಜೊತೆ ಬರೋಕ್ಕಿಲ್ಲ, ಏನೂ ಇಲ್ಲ. ಮತ್ತು ನಾನೇನು ಮಾಡಲಿ? ಇವರೆಲ್ಲ ನನ್ನ ಮಗ ದುಡಿಯಕ್ಕೆ ಶುರು ಮಾಡ್ಕೊಂಡಿದ್ದಕ್ಕೆ ಎಲ್ಲ ಬುಟ್ಟಿಗೆ ಹಾಕೊಬಿಟ್ಟು ಸಂದಕ್ಕೆ ಕಿತ್ಕೊಂಡು ತಿನ್ನಕ್ಕೆ ಶುರು ಮಾಡ್ಕೊಬಿಟ್ಟವ್ರೆ. ಈಗ ನನ್ನ ಕತೆ ಇನ್ನೇನು ಹೇಳು? ಅಷ್ಟೇ, ಬೀದಿ ಬಿಕಾರಿ ಆಗ್ಬಿಟ್ಟೆ. ಇವ್ರ ಮಾತುಗಳೆಲ್ಲ ಕೇಳಿಸ್ಕೊಬಿಟ್ಟು. ಇಲ್ಲ, ಏನಾರ ಮಾಡಬೇಕಿದು ಪರಿಹಾರವ. ನೀವೆಲ್ಲನೂ ನನ್ನ ಮಗನ ನಿಕ್ಕೊಂಡು, ನನ್ನ ಮಗ ದುಡಿಯೋ ದುಡ್ಡಾಗ ನೀವೆಲ್ಲ ತಿನ್ಕೊಂಡಿರ್ಬೇಕಾದ್ರೆ ನಾನು ಯಾಕಿರಬಾರ್ದು? ನೀವು ಹೆಂಗೆ ಬಂದ್ಬಿಟ್ಟು ನನ್ನ ಮಗನ ಹತ್ರ ದುಡಿಸ್ಕೊಂಡು ತಿಂತಿದ್ರು, ಇನ್ಮೇಲೆ ನಾನು ಅಷ್ಟೇ ಇದೇ ಮನೆಯಾಗೇನಿಯ ಸೆಟ್ಲ್ ಆಯ್ತೀನಿ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ. ನಾನು ಇದೇ ಮನೆಯಾಗೇನಿಯ ಇರಬೇಕು ಅಂತ ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ. ಇನ್ಮೇಲೆ ನಾನು ಇದೇ ಮನೆಯಾಗೇನಿಯ ಇರ್ತೀನಿ.
ಅಯ್ಯೋ ಬೀಗ್ರೆ, ಇದರಿಂದ ನಮ್ಗೆ ಯಾವ ಬೇಜಾರನ್ನೂ ಇಲ್ಲ. ನಿಮ್ಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ನೀವು ಧಾರಾಳವಾಗಿ ಆರಾಮಾಗಿರಿ. ನಾನು ಯಾಕಮ್ಮ ಅಂತ ಕೇಳೋದಿಲ್ಲ, ಕೇಳಿದ್ರೆ ಬೇಕಾದ್ರೆ ಯಾಕಡೆ ತಗೊಂಡೋಡಿರಿ. ನಾನಂತೂ ಯಾಕೆ ಅಂತನೂ ಕೇಳೋದಿಲ್ಲ, ನಾನಂತೂ ನಿಜವಾಗೂ ಆರಾಮಾಗಿ ಇದ್ಕೊಳ್ಳಿ. ಅದ್ರಾಗ ಏನಂತೆ ಹೊಡ್ಡಿ ಗಿಡ್ಡಿ ಹಾಕಂಥದ್ದು ಏನೈತೆ? ನೀವು ನಾವು ಎಲ್ಲರೂ ಸಂದಕಿರೋಣ, ಇದೇ ಮನೆಯಾಗ ಏನೇ ಇರೋಣ. ಏ ನಾನ್ಯಾಕೆ ಸಂಕೋಚ ಪಟ್ಕೋಬೇಕು? ನೀವೇನಿಯ ಬಂದ್ಬಿಟ್ಟಿಲ್ಲಿ ಅಳಿಯನ್ ಮನೆ ಅಪ್ಪ ಅಂತ ನೋಡ್ತಿದ್ದಂಗೆ ಮಗಳು ಮನೆಗೆ ಬಂದು ಬಿದ್ದಿರೋದು ನೀವು. ಮಗಳು ಮನೆಗೆಲ್ಲ ಬಂದು ಬಿದ್ದಿರ್ಬೇಕಾದ್ರೆ ನಾನು ಯಾಕೆ ಬಂದ್ಬಿಟ್ಟು ನನ್ನ ಮಗ ದುಡಿತಾವನೆ ಅಂತ ನನ್ನ ಮಗನ ಜೊತೆಯಾಗಿರ್ಬಾರ್ದು? ನಾನು ಹೇಳು, ನನ್ನ ಮಗ ದುಡಿತಾವನೆ, ನಾನು ನನ್ನ ಮಗನ ಜೊತೆ ಇರ್ತೀನಿ, ಇದೀನಿ ಇವಾಗ, ಮುಂದೇನೂ ಇರ್ತೀನಿ ಅಷ್ಟೇ. ಇದು ಯಾರೋ ನಿನ್ನ ಪರ್ಮಿಷನ್ ತಗೊಂಡಾಗ್ಲಿ ನನ್ನ ಪರ್ಮಿಷನ್ ತಗೊಂಡಾಗ್ಲಿ ಇರೋ ಅವಶ್ಯಕತೆ ಏನೂ ಇಲ್ಲ. ನಾನು ಇನ್ಮೇಲೆ ಇಲ್ಲೇನೇ ಇರೋದು. ಹೋಗು, ಒಂದು ಲೋಟ ಕಾಪಿ ಇಕ್ಕೊಂಬಿಟ್ಟು ಬಾ ಹೋಗು. ತಲೆ ಕೆಟ್ಟೋಗ್ಬಿಡ್ತು ನಂಗಂತೂ, ಕಿರ್ಚಾಡಿ ತಲೆನೋವು, ಕೈ ನೋವು ಎಲ್ಲ ಬಂದ್ಬಿಡ್ತು ನಂಗಂತೂ. ಹೋಗು, ಒಂದು ಲೋಟ ಕಾಪಿ ಇಕ್ಕೊಂಬಿಟ್ಟು ಬಾ ಹೋಗು. ಯಪ್ಪ ಸರಿ ಆಯ್ತು ಬೀಗ್ರೆ, ಕುಂತ್ಕೊಳ್ಳಿ, ಇಕ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ನನಗೇನು ಬೇಜಾರಿಲ್ಲ, ಇನ್ನು ನಾವೆಲ್ಲ ಒಟ್ಟಾಗಿದ್ರೆ ನನಗೇನಿಯ ಖುಷಿ. ನನ್ನ ಮಗಳು, ನೀವು, ನನ್ನ ಹೊಳಿಮಯ್ಯ ಎಲ್ಲರೂ ಒಟ್ಟಾಗಿದ್ರೆ ಏನಿಯ ನನಗೆ ಖುಷಿ. ಆಯ್ತು, ಇಕ್ಕೊಂಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ಇವ್ರು ನನ್ನ ಮಗನ ದುಡಿಸ್ಕೊಂತಿದ್ರೆ ನನಗೂ ಗೊತ್ತು, ಇವ್ರ ತಾಗ ಹೆಂಗೆ ದುಡಿಸ್ಕೊಂತಿನ್ಬೇಕು ಅಂತ ಹೇಳ್ಬಿಟ್ಟು. ನನ್ನ ಮಗನ್ನ ಕಷ್ಟಪಟ್ಟು ಬೆಳೆಸಿರೋಳು ನಾನು, ನನ್ನ ಮಗನ್ನ ಇಲ್ಲಿ ಗಂಟ ಕಷ್ಟ ಕಾಪಾಡಿರೋಳು ನಾನು. ಸುಖ ಮಾತ್ರ ಇವ್ರು ಬೇಕಂತೆ. ಅದು ಹೆಂಗೆ ಸಾಧ್ಯ? ಸುಖಕ್ಕೆ ಮಾತ್ರ ಇವರು, ಕಷ್ಟಕ್ಕೆ ಮಾತ್ರ ಏನು ಬ್ಯಾಡ್ವೇನೋ? ಓ ಇಲ್ಲ, ನಾನು ಕಷ್ಟಕ್ಕಾಗಿವನಿ, ಇವ್ರು ಮಾತ್ರ ಕಿತ್ಕೊಂಡು ತಿನ್ನಕ್ಕೆ ಮನ್ಗಾರ ಬಿಡೋಕ್ಕಿಲ್ಲ ನೋಡಿ. ಇದೇ ಮನೆಯಾಗೇನೇ ಇರ್ತೀನಿ ನಾನು, ತಿನ್ಕೊಂಡು ಓಡಾಡ್ಕೊಂಡಿರ್ತೀನಿ. ಅದು ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಬೇಗ ತಕೊಂಬಿಟ್ಟು ಬರ್ರಿ, ತಲೆನೋವು ಶುರು ಹೋಗ್ಬಿಟ್ಟೈತೆ ನಂಗೆ ಆಗ್ಲೇನಿ. ತಲೆ ಎಲ್ಲ ಚಿಟ್ ಅಂತ ಆಯ್ತು ನನಗಂತೂ. ಸರ್ನ ತಕೊಂಬಿಟ್ಟು ಬನ್ನಿ. ತಗೊಳ್ಳಿ ಬಿಗ್ರಿ ಕಾಪಿಯ. ನನ್ನ ಮಗ ಏನಾರ ಕೇಳಿದ್ರೆ ನಾನೇ ಇರು ಅಂದೆ ಕಣಪ್ಪ, ಅದಕ್ಕೆ ಅವಳೆ ಅಂತ ಹೇಳ್ಬೇಕು. ಇಲ್ಲ ನನ್ನ ಮಗನ ಫಿಟ್ಟಿಂಗ್ ಇಟ್ಬಿಟ್ಟೇನ, ನನ್ನ ಓಡ್ಸಕ್ಕೇನ ಪಿಲಾನ್ ಮಾಡಿದ್ರು ನಾನಂತೂ ಸುಮ್ಕಿರಕ್ಕಿಲ್ಲ. ಏ ಇಲ್ಲ ಕಣವ, ಅಂಥ ಬುದ್ಧಿ ನನಗಿಲ್ಲ ದೇವ್ರಣೆಗೂ. ನನ್ನ ಮಗಳು ಹೆಂಗೋನು ಎಲ್ಲರ ಜೊತೆ ಹೊಂದ್ಕೊಂಡಿರ್ಬೇಕು. ನಾನು ಸತ್ ಮೇಲೆ ನನ್ನ ಮಗಳಿಗೆ ಯಾರು ದಿಕ್ಕು ಅಂತ ನನಗೆ ಯಾವಾಗೂ ಯೋಚನೆ ಮಾಡ್ತೀನಿ ಬಿಟ್ರೆ ನನಗಂತ ಕೊಂತ್ರಿ ಬುದ್ಧಿ ಏನನ್ವೇ ಇಲ್ಲ ಕಣವ. ಸರಿ ಆಯ್ತು. ಏನು ಮಾಡಿದ್ದೀರಾ ಊಟಕ್ಕೆ? ಅನ್ನ ಸಾರು ಮಾಡಿದ್ದೀನಿ ಕಣವ. ಕೋಳಿ ಗಿಳಿ ಸಾರು ಮಾಡಿ ತಿನ್ಬೇಕು. ಸರಿ ಕಣವ. ಏನ್ರಪ್ಪ, ನಾನಂತೂ ಮೊನ್ನೆ ಪೋಸ್ಟ್ ಹಾಕಿದ್ನಲ್ಲ, ಇವತ್ತು ನಮ್ಮ ಮಾವ ಸತ್ತೋಗವ್ರೆ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಂಗೇನೆ ನಾನು ಈಗ ತಿಥಿ ಕರಿ ಎಲ್ಲ ಮುಗಿಯೋ ಗಂಟನೂ ಒಂದೊಂದು ದಿನ ಮಿಸ್ ಆಗ್ಬೋದು ವಿಡಿಯೋ ಹಾಕೋಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೂ ಗೊತ್ತು ನಮ್ಮ ಮಾವ ಹಿಂಗಾಗೋರು ನಮ್ಮ ಮನೆಯಾಗೆ ಹಿಂಗೆ ಸಾವಾಗೈತೆ ಅಂದರೆ ಕುತ್ಕೊಂಡು ಹಂಗೆ ಏನೇ ವಿಡಿಯೋ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ಎಲ್ಲರೂ ಎಲ್ಲರೂ ಒಂದೊಂದು ಬೇಜಾರು ಮಾಡ್ಕೊಂಡು ಇದ್ರಾಗ ಇರ್ತಾರೆ. ಆದ್ರೂ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದ್ಸಲ ಊರಾಗ, ಒಂದ್ಸಲ ಬೆಂಗ್ಳೂರಾಗ, ಒಂದ್ಸಲ ಓಡಾಡ್ಕೊಂಡು ಊರಾಗಿದ್ದಾಗ ಮಾಡೋಕ್ಕಾಗಕ್ಕಿಲ್ಲ ವಿಡಿಯೋನ. ತುಂಬ ಕಷ್ಟ ಆಯ್ತದೆ ಎಲ್ಲರ ಮುಂದೆನೂ. ಅವರೆಲ್ಲ ಸಿಕ್ಕಾಪಟ್ಟೆ ನೋವು ಪಡ್ತಾ ಇರ್ತಾರೆ. ಅವ್ರ ಮುಂದೆ ಕುತ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಊರಾಗ ನೆಟ್ವರ್ಕ್ ಇರೋಕ್ಕಿಲ್ಲ ಊರಾಗೆ. ಅದಕ್ಕೇನೆ ಈ ಬೆಂಗಳೂರಿಗೆ ಬಂದಾಗ ಜಾಸ್ತಿ ವೀಡಿಯೋಸ್ನ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಹೋಗಿರ್ತೀನಿ, ಆವಾಗ ಅಪ್ಲೋಡ್ ಆಗ್ತಾವೆ ಅಷ್ಟೇ. ಏನಿಯ ನೀವು ಅರ್ಥ ಮಾಡ್ಕೊಳ್ಳಿ. ಇವಳೇನು ಒಂದಿನ ಆಗ್ತಾಳೆ ಒಂದಿನ ಬಿಡ್ತಾಳೆ ಅಂತ ದಯವಿಟ್ಟು ಅನ್ಕೋಬೇಡಿ. ಪರಿಸ್ಥಿತಿ ಹಂಗೈತೆ. ಈಗ ಮಣ್ಣೆಲ್ಲ ಮುಗ್ದೈತೆ, ಈಗ ಮತ್ತೆ 3 ದಿನ ಶಾಸ್ತ್ರ ಮಾಡಬೇಕು. ಮತ್ತೆ ನಮ್ಮ ತಿಥಿ ಕಾರ್ಯ, 11 ದಿನಕ್ಕೆ ತಿಥಿ ಕಾರ್ಯ ಇರ್ತದೆ. ಅದೆಲ್ಲ ನಿಮಗೂ ಗೊತ್ತಲ್ಲ, ಮನೆ ತೊಳಿ ಅದು ಇದೊಂದು ಸ್ವಲ್ಪ ಕೆಲಸ ಇರ್ತದೆ. ನಾನು ಪೋಸ್ಟ್ ಅಂತೂ ಹಾಕೋಕ್ಕಾಗಲ್ಲ. ಒಂದು 10 ರಿಂದ ಒಂದು 11 ದಿನ ತಿಥಿ ಕಾರ್ಯ ಮುಗಿಯ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಇವಳು ಹಂಗೆ ಹಿಂಗೆ ಅಂತ ದಯವಿಟ್ಟು ಕಮೆಂಟ್ಸ್ ಎಲ್ಲ ಇದು ಮಾಡೋಕೆ ಹೋಗಬೇಡಿ. ನನಗೆ ಅಲ್ಲಿ ಊರಾಗ ನೆಟ್ವರ್ಕು ಸಿಗೋಕ್ಕಿಲ್ಲ. ನಿಮ್ಮ ಕಮೆಂಟ್ಸ್ನಾಗೆ ರಿಪ್ಲೈ ಮಾಡೋಕ್ಕೂ ನನಗೆ ಅಲ್ಲಿ ನೆಟ್ವರ್ಕ್ ಸಿಗೋಕ್ಕಿಲ್ಲ ಕಣ್ರಪ್ಪ. ಇವಾಗೂ ಅಷ್ಟೇ ಏನಿಯಾ ಕತೆ ಮಾಡಲೇಬೇಕು ಅಂತ ನೀವು ನಂಬ್ತೀರಾ? 2 ದಿನದ್ದು ವೀಡಿಯೋಸ್ನ ಕೂತ್ಕೊಂಡು ಮಾಡ್ತಿದ್ದೀನಿ. ಇನ್ನೂ ನೆನ್ನೆ ಮಣ್ಣಾಗೈತೆ, ಬಂದು ರಾತ್ರಿ ಆಲ್ರೆಡಿ 10 ಗಂಟೆ ಆಗೈತೆ. ಸುಮ್ಮನೆ ಬಿಡೋದು ಬೇಡ ಪಾಪ. ಎಲ್ಲರೂ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೀರಾ. ಎಷ್ಟೋ ಜನ ಅಕ್ಕ ನೋವು ಮರೆಯೋಕ್ಕೆ ಅಂತಲೇ ನೀವು ವಿಡಿಯೋ ನೋಡ್ತೀನಿ ಅಕ್ಕ ಅಂತ ಕಮೆಂಟ್ಸ್ ಮಾಡ್ತಿರ್ತೀರಾ. ಅದಕ್ಕೆ ಬಿಡು ಮಾಡೋಣ ಅಂತ ಹೇಳ್ಬಿಟ್ಟು 10 ಗಂಟೆ 2 ದಿನದ ವಿಡಿಯೋನ ಒಂದೇ ದಿನ ಕೂತ್ಕೊಂಡು ಮಾಡಿ ಮತ್ತೆ ನಾನು ನಾಳೆಗೆ ಊರಿಗೆ ಹೋಗಬೇಕು. ಮತ್ತೆ ಇವತ್ತು ರಾತ್ರಿ ಎಷ್ಟೊತ್ತನಾಗಲಿ ಇನ್ನೂ ಮೇ ಬಿ 12 ಗಂಟೆ 1 ಗಂಟೆ ಆಯ್ತದೆ. ಅಲ್ಲಿ ಗಂಟ ಮಾಡಿಬಿಟ್ಟು ಎಲ್ಲ ಅಪ್ಲೋಡ್ ಕೊಟ್ಬಿಟ್ಟು ಮತ್ತೆ ಊರಿಗೆ ಹೋಗಬೇಕು ನಾನು. ಅರ್ಥ ಮಾಡ್ಕೊಳ್ರಪ್ಪ ಸ್ವಲ್ಪ ನನ್ನ ಸಿಚುವೇಶನ್. ಆಮೇಲೆ ಕಮೆಂಟ್ಸ್ ಹಾಕ್ಬಿಟ್ಟು ಅದು ಇದು ಮಾಡೋಕ್ಕಾಗಲ್ಲ, ನೀವು 3 ದಿನಕ್ಕೆ ಒಂದೊಂದ್ಸಲ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ದಯವಿಟ್ಟು ಅನ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರ ಮನೆಗೆ ಸಾವಾಗಿದ್ರೆ ಪರವಾಗಿಲ್ಲ, ನಮ್ಮ ಮನೆಗೆ ಏನೇ ಐತೆ ನಮ್ಮದೇ ಜವಾಬ್ದಾರಿ, ಎಲ್ಲ ಕಾರ್ಯಗಳನ್ನು ಮುಗಿಸ್ಬೇಕು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಒಂದು 11 ದಿನ ಅಷ್ಟೇ. 11 ದಿನದ ಕಾರ್ಯ ಮುಗೀತು ಅಂದರೆ ಮತ್ತೆ ಇನ್ನೇನು ಇರೋಕ್ಕಿಲ್ಲ. ನನ್ನ ಕೆಲಸ ನಾನು ಮತ್ತೆ ಮಾಡ್ಕೊತೀನಿ, ಸರಿನಾ?